ನಮಸ್ಕಾರ. ಇವತ್ತು ಈ ಚರ್ಮದ ಬಗ್ಗೆ ಒಂದು ಕ್ರೀಮ್ ಹಾಕಕ್ಕೆ ಕೇಳಿದ್ದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ಅದರೊಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅವುಗಳ ಕೆಲಸ ಏನು ಅಂತ ತಿಳಿಸ್ಕೊಟ್ಟಿದ್ದೆ. ನಾವು ಕಂಪ್ನಿ ಹೆಸರು ಹೇಳೋದು, ಟ್ರೇಡ್ ನೇಮ್ ಹೆಸರು ಹೇಳೋದು ಚೆನ್ನಾಗಿರಲ್ಲ ಅಂತೇಳಿ ನಾನು ಟ್ರೇಡ್ ನೇಮ್ ಹೇಳಿರಲಿಲ್ಲ. ನೀವೀಗ ಹೇಳ್ಬಿಟ್ರೆ ನಾವು ಟ್ರೇಡ್ ನೇಮ್ ಹೇಳಲಿಲ್ಲ ಅಂತಂದರೆ ನಾವು ತಗೊಳ್ಳೋದು ಹೇಗೆ ಅಂತ ಸುಮಾರು ಜನ ಕೇಳಿರೋದ್ರಿಂದ, ಮತ್ತು ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಹಚ್ಚಬೇಕು, ಆಮೇಲೆ ಏನೇನು ಪ್ರಿಕಾಷನ್ ತಗೋಬೇಕು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತೆಲ್ಲ ತಿಳ್ಕೊಳ್ಳಿ. ಸುಮಾರು ಜನಕ್ಕೆ ಇದೇ ಕನ್ಫ್ಯೂಷನ್ ಇರೋದು. ನನಗೂ ಸುಮಾರು ಕಾಮೆಂಟ್ಸ್ ಬಂದಿದೆ, ನನಗೂ ಟೈಪ್ ಮಾಡಿ ಸಾಕಾಗೋಗಿದೆ, ಅದಕ್ಕೆ ವಿಡಿಯೋ ಮಾಡಬೇಡ ಇದ್ರ ಮೇಲೆ ಅಂತೇಳಿ. ಫಸ್ಟ್ ಚರ್ಮದ ಬಗ್ಗೆ ತಿಳ್ಕೊಳ್ಳಿ. ಚರ್ಮ ಮುಖದ್ದಾಗಿರಲಿ ಅಥವಾ ನಿಮ್ಮ ನೆಕ್ ಆಗಿರಲಿ ಅಥವಾ ಹ್ಯಾಂಡ್ ಆಗಿರಲಿ, ಅಂದರೆ ಕೈ ಅಥವಾ ಕೊರಳು, ಎಲ್ಲ ಕಡೆ ಚರ್ಮ ಒಂದೇ ಥರ ಇರೋದು. ಕೆಲವು ಕಡೆ ಸ್ವಲ್ಪ ರಫ್ ಯೂಸ್ ಆಗೋ ಕಡೆ ಸ್ವಲ್ಪ ಜಾಸ್ತಿ ಡೆಡ್ ಸ್ಕಿನ್ ಇರುತ್ತೆ. ಅಂದರೆ ಪಾದಗಳಲ್ಲಿ, ಅಂದರೆ ಅಂಗೈಯಲ್ಲಿ, ಮಂಡಿಯಲ್ಲಿ ಸ್ವಲ್ಪ ಡೆಡ್ ಸ್ಕಿನ್ ಜಾಸ್ತಿ. ಇಷ್ಟು ಬಿಟ್ಟರೆ ಎಲ್ಲ ಚರ್ಮನೂ ಒಂದೇ, ಅಂಥ ಡಿಫ್ರೆನ್ಸ್ ಏನೂ ಇರಲ್ಲ. ಆಮೇಲೆ ಗಂಡು ಮಕ್ಳಿಗೆ ಬೇರೆ ಚರ್ಮನ, ಹೆಣ್ಮಕ್ಳಿಗೆ ಬೇರೆ ಚರ್ಮನ. ಹೆಣ್ಮಕ್ಳು ಚರ್ಮ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಮೂತ್ ಇರುತ್ತೆ, ಅಂದರೆ ಡೆಡ್ ಸ್ಕಿನ್ ಸ್ವಲ್ಪ ಕಡಿಮೆ ಇರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಗಂಡು ಮಕ್ಳಿಗೆ ಗಡ್ಡ ಮೀಸೆ ಬರ್ಬೋದು, ಇದಕ್ಕಿಂತ ಅಂಥ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಆದ್ದರಿಂದ ನೀವು ಒಂದೇ ಕ್ರೀಮ್ನ ಈ 3 ಕೆಲಸಗಳಿವೆ ಅಂತ, ಅಂದರೆ ಸನ್ ಟ್ಯಾನು, ಪಿಗ್ಮೆಂಟೇಷನ್ ಅಥವಾ ಫೇರ್ನೆಸ್ಗಾಗಲಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸೋದು. ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ನಾನು ಚರ್ಮದ ಬಗ್ಗೆ ನಾವು ಓದಿದ್ದು ಬರೀ ಹೆಲ್ತಿ ಸ್ಕಿನ್ ಇರುತ್ತೆ ಅಂತ. ಇಲ್ಲಿ ಕೆಲವರು ವೀಡಿಯೋಗಳು ನೋಡಿದ ಮೇಲೆ ಗೊತ್ತಾಯಿತು, ನಾವು ಓದಿರೋದಕ್ಕಿಂತ ತುಂಬ ಡಿಫ್ರೆಂಟ್ ಟೈಪ್ಸ್ ಚರ್ಮ ಇದೆ ಅಂತೇಳಿ. ಯಾವ್ಯಾವ ಅಂತ ನೋಡಿ ನನಗೆ ಆಶ್ಚರ್ಯ ಆಯಿತು. ನಾನೇ ಇವುಗಳ ಹೆಸರು ಕೇಳಿರಲಿಲ್ಲ. ನಾನು ಕೇಳಿದ ಹೆಲ್ತಿ ಸ್ಕಿನ್ ಒಂದೇ. ಇವರ ಸ್ಕಿನ್ ಟೈಪ್ಸ್ ಕೇಳಿ: ಗ್ಲೋಯಿಂಗ್ ಸ್ಕಿನ್ ಅಂತೆ, ಸ್ಪಾಟ್ಲೆಸ್ ಸ್ಕಿನ್ ಅಂತೆ, ಗ್ಲಾಸಿ ಸ್ಕಿನ್ ಅಂತೆ, ರೇಡಿಯಂಟ್ ಸ್ಕಿನ್ನು, ಫೇರ್ ಸ್ಕಿನ್ನು, ಆಮೇಲೆ ಇನ್ನೂ ವಿಚಿತ್ರ ಕೊರಿಯನ್ ಸ್ಕಿನ್ ಅಂತೆ. ಕೊರಿಯನ್ ಸ್ಕಿನ್ ನಿಮ್ಗೆ ಯಾಕೆ ಬರುತ್ತೆ? ನಮ್ದು ಇಂಡಿಯನ್ ಸ್ಕಿನ್ ಅಲ್ವಾ. ಕೊರಿಯನ್ಸ್ದು ಕೊರಿಯನ್ಸ್ಗೆ, ಅದು ಜೀನ್ಸೇ ಬೇರೆ, ನಮ್ಮದೇ ಬೇರೆ. ಈಗ ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಾಗುತ್ತಾ? ಈಗ ಟ್ರೇಡ್ ನೇಮ್ಗಳಲ್ಲಿ ಯಾವ್ಯಾವಿದೆ ನೋಡಿ, ನೀವು ಯಾವ್ದಾರು ತಗೊಳ್ಳಿ. ಯಾಕೆಂತಂದ್ರೆ ನಮ್ಮ ಮೇಲೆ ನಾಳೆ ಸ್ಪಾನ್ಸರ್ಶಿಪ್ಪು ಅವೆಲ್ಲ ನಮ್ಮ ಹತ್ರ ಬರೋದು ಬೇಡ, ನನಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇಲ್ಲ. ಈಗ ಇದರಲ್ಲಿ ಯಾವ್ಯಾವಿದೆ ಅಂತಂದರೆ, ಮೆಲಾ ಗ್ಲೋ ಅಂತಿದೆ, ಮೆಲಾ ಕೇರ್ ಅಂತಿದೆ, HH ಕ್ರೀಮ್ ಅಂತಿದೆ, ನಿಮ್ಮ ಫೇವ್ರೆಟ್ ಸ್ಕಿನ್ ಶೈನ್ ಇದೆ. ಇವೆಲ್ಲ ಒಂದೇ ಥರ ಇರೋದು. ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಹೆಸರುಗಳಲ್ಲಿ ಇವುಗಳನ್ನ ಮಾಡಿರ್ತಾರೆ. ನೀವು ಯಾವ್ದನ್ನಾರು ತೊಗೊಳ್ಳಿ, ಮೆಡಿಕಲ್ ಶಾಪ್ಗಳಲ್ಲಿ ಇವುಗಳು ಸಿಗ್ತವೆ. ತೊಗೊಂಡು ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಅಂದರೆ, ನೀವು ಪ್ರತಿ ರಾತ್ರಿ ಹಾಕ್ಕೊಂಡು ಮಲ್ಕೊಳ್ಳಿ. ನಿಮಗೆ ನೆಕ್ಕಿಗೆ ಬೇಕಾ, ಕೈಗೆ ಬೇಕಾ, ಮುಖಕ್ಕೆ ಬೇಕಾ, ಎಲ್ಲಿ ನಿಮಗೆ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗೆ ಇದನ್ನು ಹಾಕ್ಬೋದು. ಅನಂತರ ಬೆಳಿಗ್ಗೆ ಎದ್ದು ನೀವು ಮುಖನ ವಾಶ್ ಮಾಡಿ, ನೀವು ಕ್ಲೆನ್ಸರ್, ಫೇಸ್ ವಾಶ್, ಸೋಪ್ ಯಾವ್ದಾದ್ರು ಬಳಸಿ ನಿಮ್ಗೆ ಇಷ್ಟ ಆಗಿದ್ದು. ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ನೀವು ಮಾಯಿಶ್ಚರೈಸರ್ ಹಚ್ಚಬೇಕು. ಮಾಯಿಶ್ಚರೈಸರ್ ಯಾವ್ಯಾವುದಿದೆ, ಒಂದು ನೋಡಿ ಮೆಡಿಕಲಲ್ಲಿ ಕೊಟಾರಿಲ್ ಅಂತ ಸಿಗುತ್ತೆ. ಇನ್ನೊಂದು ಈಗ ಕಾಸ್ಮೆಟಿಕ್ ಹೋಗೋದಾದರೆ ನಿಮಗೆ ನಿವಿಯಾ ಓಕೆ, ಈ ರೀತಿ ತೊಗೋಬೋದು. ಈಗ ಮೆಡಿಕಲ್ ಒಳ್ಳೆಯದ, ಕಾಸ್ಮೆಟಿಕ್ ಒಳ್ಳೆಯದ, ಏನು ಡಿಫ್ರೆನ್ಸ್ ಅಂತೇಳಿ. ಮೆಡಿಕಲ್ ನೋಡಿ ಜಾಸ್ತಿ ಎಫೆಕ್ಟಿವ್ ಇರುತ್ತೆ, ಆದರೆ ಸ್ವಲ್ಪ ಸ್ಮೆಲ್ ಇರುತ್ತೆ, ನಿಮಗೆ ಕಂಫರ್ಟಬಲ್ ಆಗಿರಲ್ಲ. ಆದರೆ ಕಾಸ್ಮೆಟಿಕ್ ಅಂತ ಹೋದಾಗ ಸ್ವಲ್ಪ ಎಫೆಕ್ಟಿವ್ ಕಡಿಮೆ, ಆದರೆ ಸ್ವಲ್ಪ ನಿಮಗೆ ಸ್ಮೆಲ್ ಚೆನ್ನಾಗಿರುತ್ತೆ, ಆಮೇಲೆ ನಿಮ್ಗೆ ಹಾಕೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಇಷ್ಟೇ ಡಿಫ್ರೆನ್ಸು. ನಿಮ್ಗೆ ಯಾವ್ದು ಬೇಕೋ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಒಟ್ಟಲ್ಲಿ ಮಾಯಿಶ್ಚರೈಸರ್ ನೀವು ಹಚ್ಚಲೇಬೇಕು. ಆಮೇಲೆ ಬಿಸಿಲಿಗೆ ಹೋದರೆ ಮಾತ್ರ, ಎಷ್ಟೋ ಜನಕ್ಕೆ ಸನ್ಸ್ಕ್ರೀನ್ ಅಂದರೆ ಏನಂತ ಗೊತ್ತಿಲ್ಲ ನೋಡಿ. ಸನ್ಗೆ ಮತ್ತು ನಿಮಗೆ ಮಧ್ಯೆ ಎಳೆದಿರೋ ಸನ್ಸ್ಕ್ರೀನ್ ಅಂತೇಳಿ, ಇದನ್ನು ನೀವು ಬಿಸಿಲಿಗೆ ಹೋದರೆ ಮಾತ್ರ ಹಾಕೋಬೇಕು. ಇಲ್ಲ ಅಂತಂದರೆ ಛತ್ರಿ ಹಿಡೀರಿ, ಇಲ್ಲ ಗಂಡಸರಿಗೆ ಕ್ಯಾಪ್ ಹಾಕ್ಬೋದು. ಸನ್ಸ್ಕ್ರೀನ್ ಹಾಕಲೇಬೇಕಂತ ಏನಿಲ್ಲ, ಬಿಸಿಲಿಗೆ ಹೋದಾಗ ಮಾತ್ರ ನೀವು ಹಾಕಬೇಕಾಗುತ್ತೆ. ಇದು ಸೂರ್ಯನಲ್ಲಿರುವ ಅಲ್ಟ್ರಾವೈಲೆಟ್ ರೇಸ್ನ ತಡೆಯೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನೀವು ಈ ಕ್ರೀಮ್ ಹಾಕಬೇಕಾದ್ರೆ ಈ ಪೀರಿಯಡಲ್ಲಿ ಇವು 3 ಬಳಸಲೇಬೇಕು. ನೀವು ಈ ರೀತಿ ಮಾಡಾದ್ಮೇಲೆ ಏನಾಗುತ್ತೆ, ಈ ರೀತಿ ಮಾಡಿದಾಗ ಮೊದಲು ನಿಮಗೆ ಇನ್ನೂ ಜಾಸ್ತಿ ಬ್ಲ್ಯಾಕ್ ಆಗ್ಬೋದು. ಇದು ಸೆನ್ಸಿಟಿವ್ ಸ್ಕಿನ್ನರ್ಗೆ ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ನಿಮಗೆ ಚರ್ಮ ಸುಲಿತಾ ಬರುತ್ತೆ. ಇದರ ಅರ್ಥ ಕಪ್ಪು ಯಾವಾಗ ಆಗುತ್ತೆ ಅಂತ ಅಂದರೆ, ಡೆಡ್ ಸ್ಕಿನ್ ಎಲ್ಲ ಒಂದು ಕಡೆ ಸೇರಿಕೊಳ್ಳುತ್ತೆ. ಆ ಡೆಡ್ ಸ್ಕಿನ್ನು ಹೊರಗಡೆಗೆ ಬೀಳೋದಕ್ಕೆ ಶುರುವಾಗುತ್ತೆ. ಈಗ ಹಾವು ಹೊರ ಬೀಳುತ್ತಲ್ಲ, ಆ ಥರ. ಇದೇನಪ್ಪ ಈಗ ಆಗೋಯ್ತು ಅಂತ ಗಾಬರಿ ಆಗೋದು ಬೇಡ, ನಿಧಾನವಾಗಿ ಸರಿ ಹೋಗುತ್ತೆ. ನೀವು ಮತ್ತೆ ಟೈಮ್ ಕೊಡಬೇಕು ಇದಕ್ಕೆ. ಕೆಲವು ಸಲ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಕೆಲವರಿಗೆ ಜೀವನ ಪೂರ್ತಿ ಇದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ನಿಮ್ಗೆ ಯಾವಾಗ ಬೇಕೋ ಆಗ ಸ್ಟಾಪ್ ಮಾಡಿ, ನಿಮಗೆ ಪರವಾಗಿಲ್ಲ ಅನ್ನಿಸ್ದಾಗ ಮಾಡಬೇಕು. ಇಲ್ಲ ಇನ್ನೂ ಬೇಕು ಅಂತಂದರೆ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ಪ್ರೊಸೀಜರ್ ಫಾಲೋ ಮಾಡಲೇಬೇಕು. ಎಷ್ಟೋ ಜನ ಅದನ್ನು ಹಾಕಿದ್ವಿ,
ನಮ್ಗೆ ಆಗಾಯಿತು ಈಗಾಯಿತು ಅಂತ ಹೇಳೋರಿದ್ದಾರೆ. ಇವರು ಈ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿರಲ್ಲ. ಬೆಳಗ್ಗೆ ಎದ್ದರೆ ಮಾಯಿಶ್ಚರೈಸರ್ ಹಚ್ಚಲ್ಲ, ಆಮೇಲೆ ಬಿಸಿಲಲ್ಲಿ ಓಡಾಡ್ತಾರೆ. ಅವಾಗ ಅವರಿಗೆ ಇದರಿಂದ ಸೈಡ್ ಎಫೆಕ್ಟ್ಸ್ ಥರ ಬೇರೆ ಬೇರೆ ಥರ ಆಗ್ಬೋದು. ಇಲ್ಲ ನೀವು ಸರಿಯಾಗಿ ಉಪಯೋಗಿಸಿದ್ರೆ ಯಾವುದೇ ಸೈಡ್ ಎಫೆಕ್ಟು ಇದರಲ್ಲಿ ಇರಲ್ಲ. ಆಮೇಲೆ ಅದರ ಸ್ಟೀರಾಯ್ಡ್ ಇದೆಯಲ್ಲ ಅಂತ ಕೆಲವರು ನಿಮಗೆ ಮೂರನ್ನು ಹೇಳಿದ್ದೀನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ಮತ್ತೆ ಹೇಳೋಕ್ಕೆ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವುದೇ ಲೋಷನ್ ಆಗಲಿ ಆಯಿಂಟ್ಮೆಂಟ್ ಆಗಲಿ ನಾವು ಚರ್ಮದ ಮೇಲೆ ಹಾಕಿದ್ರೆ ಅದು ಚರ್ಮದ ಒಳಗಡೆಯಿಂದ ನಮ್ಮ ಬಾಡಿ ಒಳಗಡೆ ಹೋಗೋದು ತುಂಬ ನೆಗ್ಲಿಜಿಬಲ್ ಕ್ವಾಂಟಿಟಿಯಲ್ಲಿರುತ್ತೆ. ಅದು ಒಳಗಡೆ ಹೋಗಿ ನಮಗೆ ಡ್ಯಾಮೇಜ್ ಮಾಡುತ್ತೆ ಹಾಗೆ ಹೇಗೆ ಅನ್ನೋದಕ್ಕೆ ಅಂಥ ಸಾಕ್ಷಿಗಳೇನು ಇಲ್ಲ. ಇನ್ನು ಬಾಣಂತಿಯರು ಗರ್ಭಿಣಿಯರು ಹಾಕ್ಬೋದಾ ಅಂತೇಳಿ ನಿಮಗೆ ನಮ್ಗೆ ಸ್ವಲ್ಪ ಡೌಟ್ ಇರೋದ್ರಿಂದ ಅಥವಾ ನಿಮಗೂ ಡೌಟ್ ಅದ್ರ ಮೇಲೆ ಇರೋದ್ರಿಂದ ಆ ಟೈಮಲ್ಲಿ ನೀವು ಅವಾಯ್ಡ್ ಮಾಡಿ ಮಗುಗೆ ಹಾಲು ಕೊಡೋದನ್ನ ನಿಲ್ಲಿಸಿದ ಮೇಲೆ ನೀವು ಇದನ್ನು ಕಂಟಿನ್ಯೂ ಮಾಡಿ. ಅಲ್ಲಿವರೆಗೇನು ಬೇಕಾಗಲ್ಲ. ಕೆಲವು ಸಲ ಸ್ವಾಭಾವಿಕವಾಗಿ ಅದರಷ್ಟಕ್ಕೆ ಅದೇ ಸರಿ ಹೋಗುತ್ತೆ. ಈಗ ನನಗೆ ಗೊತ್ತಾಗಿರೋದೇನಪ್ಪ ಅಂತಂದರೆ ಸ್ವಲ್ಪ ಉತ್ತರ ಕರ್ನಾಟಕದವರು ಜಾಸ್ತಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅಂತೇಳಿ. ನೀವು ಅಲ್ಲಿ ಸ್ವಲ್ಪ ಕಪ್ಪಗಿರ್ಬೋದು. ಕಪ್ಪಗೆ ಏನಕ್ಕಿದ್ದೀರಾ, ಅಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಇದೆ. ಆದ್ದರಿಂದ ನಿಮಗೆ ಸ್ವಾಭಾವಿಕವಾಗಿ ಸ್ವಲ್ಪ ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ನ ತಡೆಯೋದಕ್ಕೋಸ್ಕರ ಸ್ವಲ್ಪ ಚರ್ಮ ಕಪ್ಪಾಗಿರೋ ಸಹಜ. ಮುಖ ಕಪ್ಪಾಗಿದ್ರೂ ಪರವಾಗಿಲ್ಲ, ಮನಸ್ಸು ಕಪ್ಪಾಗೋದು ಬೇಡ ಅಲ್ವಾ.